ಯಾವುದೇ ತಿಂಗಳ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕು ಈ ಡೇಟ್ಸಲ್ಲಿ ಹುಟ್ಟಿದರೆ ಈ ಇನ್ಫಾರ್ಮೇಷನ್ ನಿಮಗೆ ನೋಡಿ. ಈ 3ನೇ ತಾರೀಕು ಅಂತಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಗುರು, ನಾಲೆಡ್ಜು, ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಒಂದು ಟ್ರಿಗರ್ ಮಾಡೋವಂಥ ವಿಷಯ ಏನು ಗುರುಗೆ ನೋಡಿ, ಯಾವಾಗಲೂ ಏನಂತಂದರೆ ಗುರುದು ಒಂದು ಪಾಸಿಟಿವ್ ಪಾಯಿಂಟ್ ಏನು ಅಂತಂದರೆ, ಬಿಕಾಸ್ ಅವ್ರು ತುಂಬ ನಾಲೆಜ್ ಇರೋದ್ರಿಂದ ಅವ್ರು ಯಾವುದೇ ಥರ ಮುಖವಾಡ ಹಾಕೊಂತಾರೆ. ನೀವು ಅವ್ರನ್ನ ಒಂದು ಸೀರಿಯಸ್ ಮೀಟಿಂಗಲ್ಲಿ ಕೊಡಿ, ಸೀರಿಯಸ್ ಆಗ್ತಾರೆ. ಒಂದು ಜೋಕ್ ಎನ್ವಿರಾನ್ಮೆಂಟಲ್ಲಿ ತೊಗೊಳ್ಳಿ, ಅದೇ ಥರ ಅವ್ರು ರಿಯಾಕ್ಟ್ ಮಾಡ್ತಾರೆ. ಅಂದರೆ ಒಂದು ಮುಖವಾಡ ಹಾಕೊಳ್ಳೋಕೆ ಗೊತ್ತು ಅವ್ರಿಗೆ. ಆದರೆ ಈ ಗುರು ಅನ್ನೋರು ನಿಮ್ಗೆ ಟ್ರಿಗರಿಂಗ್ ಪಾಯಿಂಟ್ ಏನು ನೋಡಿ, ಯಾವತ್ತು ನೀವು ಕಲಿಯೋದು ಸ್ಟಾಪ್ ಮಾಡ್ತಿರೋ ಲೈಫಲ್ಲಿ ಅವತ್ತು ನೀವು ಬಿದ್ದೋಗ್ಬಿಡ್ತೀರ. ನೀವು ಅಕಸ್ಮಾತ್ 3ನೇ ತಾರೀಕು ಅವರು ನೀವು ಗ್ರೋತ್ ಆಗ್ತಾ ಇಲ್ಲ, ನಾನು ಇನ್ನೂ ಏನೂ ಆಗ್ತಾ ಇಲ್ಲ ಅಂತಂತಂದರೆ ನೀವು ಯಾವತ್ತೂ ಕಲಿಯೋದನ್ನು ಬಿಡಬಾರ್ದು, ಆಯಿತಾ? ಕಲಿಯೋದನ್ನು ಬಿಡಬಾರ್ದು. ಅದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. 3 ಅವ್ರಿಗೆ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಸ್ವಲ್ಪ ದೂರ ಅವ್ರಿಗೆ. ಹಂಗಂತ ದೂರ ಅಂತಲ್ಲ ನೋಡಿ. 3 ಅಂದರೆ ಒಂದು ಪವಿತ್ರವಾದ ನಂಬರು. ಗುರು ಅಂತಂದರೆ ಅವ್ರು ಒಂಥರ ಎಲ್ಲನೂ ಪವಿತ್ರವಾಗಿರಬೇಕು, ಕ್ಲೀನಾಗಿರಬೇಕು, ನೀಟಾಗಿರಬೇಕು ಅನ್ನೋದು ಆ ಥರ. ಸೊ ಅವರು ಅದೇ ಥರ ಪರ್ಸನ್ಸ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಕಸ್ಮಾತ್ ನಿಮಗೆ ಆ ಥರ ಪರ್ಸನ್ ಸಿಕ್ಕಿಲ್ಲ ಅಂತಂದರೆ ದಯವಿಟ್ಟು ಬಿಟ್ಬಿಡಿ. ಯಾಕಂದರೆ ನಿಮ್ಮ ಲವ್ ಲೈಫ್ ಅಷ್ಟೊಂದು ಆಗಲ್ಲ. ಯಾಕಂದರೆ ನೀವು ಎಲ್ಲಾದರೂ ಆ ಥರ ಪರ್ಫೆಕ್ಟ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅದಕ್ಕೆ ಎಷ್ಟೊಂದು ಜನ 3 ನಂಬರ್ಸು ಲವ್ ಲೈಫಲ್ಲಿ ಫೇಲ್ಯೂರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.